ಸಾಧಿಸಬೇಕು ಅನ್ನುವ ಹಠ ಇದ್ರೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೂ ಯಾವುದೇ ಸವಾಲು ಅಸಾಧ್ಯ ಅಲ್ಲ ಅನ್ನೋದನ್ನ ನೆಲಮಂಗಲದ ವಿದ್ಯಾರ್ಥಿಯೊಬ್ಬರು ಸಾಬೀತುಪಡಿಸಿದ್ದಾರೆ. ಹೌದು, ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದ್ದು, ಇದು ನೆಲಮಂಗಲದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯ ಸಾಧನೆಯಾಗಿದೆ. ಈ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ದರ್ಶನ್ ಮಂಜುನಾಥ್ ಗೌಡ ನೀಟ್ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಭರ್ಜರಿ 612ನೇ ರ್ಯಾಂಕ್ ಪಡೆದು ಐತಿಹಾಸಿಕ ಸಾಧನೆಯನ್ನಗೈದಿದ್ದಾರೆ. ಒಟ್ಟು 720 ಅಂಕಗಳಿಗೆ ಬರೋಬ್ಬರಿ 667 ಅಂಕಗಳನ್ನು ಪಡೆಯುವುದರ ಮೂಲಕ 99.96% ಅತ್ಯುನ್ನತ ಫಲಿತಾಂಶವನ್ನು ದಾಖಲಿಸಿದ್ದಾನೆ. ಗ್ರಾಮೀಣ ಹಿನ್ನೆಲೆಯ ದರ್ಶನ್ನ ಈ ಯಶೋಗಾಥೆಗೆ ಈಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಿಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋ ಕಾರಣ ತಮಗೆಲ್ಲ ತಿಳಿದ ಹಾಗೆ ಮೇ 3ನೇ ತಾರೀಕು ಫಸ್ಟ್ ನೀಟ್ ಎಕ್ಸಾಮ್ ನಡೆದಿತ್ತು. ಪೇಪರು ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಎಕ್ಸಾಮ್ನ ರಿಸಲ್ಟ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೂನ್ 21ನೇ ತಾರೀಕು ರೀನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು. ಆ ಒಂದು ತಿಂಗಳಲ್ಲಿ ಮಕ್ಕಳು ತುಂಬ ಓದಕ್ಕಾಗಿರಲಿಲ್ಲ, ಸಮಸ್ಯೆಗಳಾಗಿತ್ತು. ಅದೆಲ್ಲದರ ಹೊರತಾಗಿಯೂ ಕೂಡ ರೀನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಸಾಯಂಕಾಲ. ಆ ರೀನೀಟ್ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 720ಕ್ಕೆ 667 ಮಾರ್ಕ್ಸನ್ನು ತಗೊಂಡು ಆಲ್ ಇಂಡಿಯಾ ಲೆವೆಲಲ್ಲಿ 612ನೇ ರ್ಯಾಂಕು, ಜನರಲ್ ಕ್ಯಾಟಗರಿನಲ್ಲಿ 612ನೇ ರ್ಯಾಂಕು, OBC ಕ್ಯಾಟಗರಿನಲ್ಲಿ 185ನೇ ರ್ಯಾಂಕನ್ನು ತಗೊಂಡು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾನೆ. ನಿಜವಾಗ್ಲೂ ಇದು ನಾನು ಹೇಳಬೇಕು ಅಂತಂದರೆ ಕಾಲೇಜ್ಗೆ, ಅವರ ಪೋಷಕರಿಗೆ, ನೆಲಮಂಗಲಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಅತ್ಯುತ್ತಮವಾದ ಫಲಿತಾಂಶ. ಅವನ ಜೊತೆಗೆ ಸುಮಾರು 10 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತಗೊಂಡು 720ಕ್ಕೆ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಯತೀಶ್ GR 568 720ಕ್ಕೆ, ಅಮೂಲ್ಯ SA 436 720ಕ್ಕೆ, ರಚನಾ 435 720ಕ್ಕೆ, ದೀಪಕ್ 410 720ಕ್ಕೆ, ಒಟ್ಟು 8 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಅಂಕ ಪಡೆದು ಪ್ರತಿಷ್ಠಿತ ಏನು ವೈದ್ಯಕೀಯ ಕಾಲೇಜ್ಗಳಿದ್ದಾವೆ ಅಲ್ಲಿ ಸೀಟನ್ನು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಜನರಲ್ ಮೆರಿಟಲ್ಲಿ ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಏನು ಮೆಡಿಕಲ್ ಸೀಟು ಸಿಗುತ್ತೆ. ಏನು ದರ್ಶನ್ ಮಂಜುನಾಥ್ ಗೌಡ ಏನು 667 ಮಾರ್ಕ್ಸ್ ತಗೊಂಡು 612 ರ್ಯಾಂಕ್ ಬಂದಿದ್ದಾನೆ. ಅವನಿಗೆ ನಮ್ಮ ಇದ್ರ ಪ್ರಕಾರ, ಕ್ಯಾಲ್ಕುಲೇಷನ್ ಪ್ರಕಾರ, ಇಂದಿನ ಪ್ರೀವಿಯಸ್ ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಅವನಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಯಾವುದಾದ್ರೂ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲೇ ಸೀಟ್ ಸಿಗ್ತಕ್ಕಂಥ 100ಕ್ಕೆ 100ರ ಸಾಧ್ಯತೆ ಇದೆ. ಇದು ನಿಜವಾಗ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶ. ಏಕೆಂದರೆ ತಮಗೆಲ್ಲ ತಿಳಿದ ಹಾಗೆ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೊಳ್ಳೋದು, ಅದೇ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ವಿದ್ಯಾರ್ಥಿಗಳು ತುಂಬ ಕಷ್ಟ ಇತ್ತು. ನೀಟ್ ಎಕ್ಸಾಮ್ ಮುಗಿದ್ಮೇಲೆ ವಿದ್ಯಾರ್ಥಿಗಳೆಲ್ಲ ಅವ್ರ ಊರಿಗೋ ಇಲ್ಲೋ ಟ್ರಿಪ್ ಹೋಗೋದು ಆ ಥರ ಆಗೋಗಿತ್ತು. ಮತ್ತೆ ಬಂದು ವಿದ್ಯಾರ್ಥಿಗಳು ಅವ್ರು ಮತ್ತೆ ಓದಿ ಮತ್ತೆ ಎಕ್ಸಾಮ್ ಬರೆದಾಗ ಆ ಒಂದು ಇದು ಇರಲಿಲ್ಲ. ಆದರೂ ಕೂಡ ನಮ್ಮ ಮಕ್ಕಳು ನಾವೇನು 1-2 ವರ್ಷ ನಿರಂತರ ಪ್ರಯತ್ನದಿಂದ ಅವನ್ನ ಪ್ರಿಪೇರ್ ಮಾಡಿದ್ದೋ ಆ ಸತತ ಪರಿಶ್ರಮದ ಫಲ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಕೊಡೋಕ್ಕೆ ಸಾಧ್ಯ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಕೊಡುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಫೀಸ್ ಎಲ್ಲ ಕಡಿಮೆನೇ ಇರುತ್ತೆ. ಏನು ಸರ್, ಅದು ಗೌರ್ಮೆಂಟ್ ಆಲ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳವು ಫೀಸ್ ಎಲ್ಲ ಕಡಿಮೆನೇ ಇರುತ್ತೆ. ಆದರೆ ಸುಮಾರು 2,000 ಚೇಂಜು ಮಾತ್ರ ಮೆಡಿಕಲ್ ಸೀಟ್ಗಳಿರ್ತವೆ ಇಡೀ ದೇಶಕ್ಕೆ. ಅದರಲ್ಲಿ ಜನರಲ್ ಮೆರಿಟಲ್ಲಿ ಅಂದರೆ 1,000 ಇರ್ತದೆ. ಆ 1,000 ಕಾಂಪೀಟ್ ಮಾಡಬೇಕಾಗತ್ತೆ. ಅದು ತುಂಬ ಕಷ್ಟ ಇರುತ್ತೆ. ನಿಜವಾಗ್ಲೂ ಕೂಡ ಒಂದು ಈ ನೆಲಮಂಗಲ ತಾಲೂಕಿನಂಥ ಗ್ರಾಮಾಂತರ ಪ್ರದೇಶದಿಂದ ಅಂಥ ಕಾಲೇಜಲ್ಲಿ ಸೀಟ್ ತಗೊಳ್ಳೋಕ್ಕೆ ಅರ್ಹತೆ ಪಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ. ಕರೆದಿರೋ ಉದ್ದೇಶ ನಿಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ರಾತ್ರಿ ನೀಟ್ ರಿಸಲ್ಟ್ ಬಂತು. ನೀಟ್ ರಿಸಲ್ಟು ಇದು ಮೆಡಿಕಲ್ ನೀಟ್ ರಿಸಲ್ಟು. ಸೊ ಇದರಲ್ಲಿ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಸುಮಾರು 8ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಒಂದು ಇದನ್ನು ಪಡ್ಕೊಂಡಿದ್ದಾರೆ, ಎಲಿಜಿಬಿಲಿಟಿ ಪಡ್ಕೊಂಡಿದ್ದಾರೆ. ಅದರಲ್ಲಿ ಮಂಜುನಾಥ್ ಗೌಡ, ದರ್ಶನ್ ಮಂಜುನಾಥ್ ಗೌಡ ಅಂತೇಳಿ ಈ ಮಗು ದೇಶಕ್ಕೆ 612 ರ್ಯಾಂಕನ್ನು ಪಡ್ಕೊಂಡಿದ್ದಾನೆ. ಸೊ 667 ಮಾರ್ಕ್ಸನ್ನು ತೊಗೊಂಡಿದ್ದಾನೆ 720ಕ್ಕೆ.
ಸೊ ಈ ಹುಡುಗ ಇವನ ಜೊತೆಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಒಳ್ಳೆ ರಿಸಲ್ಟ್ನ ತೊಗೊಂಡಿದ್ದಾರೆ. ಅವರು ಯತೀಶ್ ಅಂತ ಹೇಳಿ 568, ಅಮೂಲ್ಯ, ರಚನಾ, ದೀಪಕ್, ವರುಣ್, ಶ್ರಾವಣಿ, ಯಶಸ್ವಿನಿ ಅಂತೇಳಿ 8ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಫ್ರೆಂಟ್ ಕೆಟಗರಿನಲ್ಲಿ ಅವ್ರಿಗೆ ಒಂದು ಮೆಡಿಕಲ್ ಸೀಟು ಸಿಗೋಂಥ ಸಾಧ್ಯತೆಗಳು ಹೆಚ್ಚಿದೆ. ನಿಮಗೆಲ್ಲ ಗೊತ್ತಿದ್ದಾಗೆ ಈ ಸರಿ ಸ್ವಲ್ಪ ಕ್ಲಮ್ಸಿ ಆಯಿತು. ನೀಟ್ ಎಕ್ಸಾಮು ಮೇನಲ್ಲಿ ಎಕ್ಸಾಮ್ ಆಯಿತು, ಅದಾದಮೇಲೆ ಏನೋ ಪೇಪರ್ ಸಮಸ್ಯೆ ಆಯಿತು ಅಂತೇಳಿ ಮತ್ತೆ ನೀಟ್ ಎಕ್ಸಾಮನ್ನು ಮಾಡಿದ್ರು. ಮೊನ್ನೆ ತಾನೇ ಎಕ್ಸಾಮ್ ಮುಗೀತು, ಮೊನ್ನೆ ರಾತ್ರಿ ಇಮ್ಮಿಡಿಯೇಟ್ ರಿಸಲ್ಟ್ ಕೊಟ್ಟರು. ಇದರಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ಪ್ರತಿ ಸಲ ಥರ ಈ ಸರಿನೂ ಕೂಡ ಹೊಯ್ಸಳದಲ್ಲಿ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ ಬಂದಿದೆ. CET ಇರ್ಬೋದು, ನೀಟ್ ಇರ್ಬೋದು, ಅಥವಾ JEE ರಿಸಲ್ಟ್ ಇರ್ಬೋದು. ನೆಲಮಂಗಲ ಜನತೆಗೆ ಗೊತ್ತಿರೋ ಹಾಗೆ ಯಾವಾಗಲೂ ನೆಲಮಂಗಲದಲ್ಲಾಗಲಿ ಅಥವಾ ಬೆಂಗಳೂರು ರೂರಲ್ ಡಿಸ್ಟಿಕಲ್ಲಾಗಲಿ ನಮ್ಮ ಸತತವಾಗಿ ಕಳೆದ 10 ವರ್ಷಗಳು, ಇದು ನಮ್ಮ 10ನೇ ವರ್ಷ, ಕಳೆದ 10 ವರ್ಷಗಳು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ಕೊಂಡ್ಬಂದಿದ್ವಿ. ಹಾಗೆ ಈ ವರ್ಷವೂ ಕೂಡ ಈ ದರ್ಶನ್ ಮಂಜುನಾಥ್ ಅನ್ನುವಂಥ ಹುಡುಗ ದೇಶಕ್ಕೆ 612ನೇ ರ್ಯಾಂಕನ್ನು ತಗೊಂಡು ತುಂಬ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಕಾರಣೀಭೂತರಾದ ನಮ್ಮ ಎಲ್ಲ ಟೀಚರ್ಸು ಮತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೇರೆಂಟ್ಸ್ ಇದ್ದಾರಲ್ಲ ಅವರು, ಇದು 2 ವರ್ಷದ ಸತತ ಪ್ರಯತ್ನ. ಹೇಗೆ ಅಂತಂದರೆ ನಾವು ಅವ್ರಿಗೇನೆ ಸಪ್ರೇಟಾಗಿ ಒಂದು ನೀಟ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಟೈಮ್ ಟೇಬಲನ್ನು ಹಾಕೋತೇವೆ. ಎವ್ರಿ ವೀಕ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಎವ್ರಿ ಮಂತ್ ಗ್ರ್ಯಾಂಡ್ ಟೆಸ್ಟ್ ಅಂತ ಇರುತ್ತೆ. ಹೀಗೆ ಸತತ ಪ್ರಯತ್ನ, ಒಂದು 2 ವರ್ಷದ ಸತತ ಪ್ರಯತ್ನ. ಸೊ ಆ ಒಂದು ಇದು ನಮ್ಮ ಎಲ್ಲ ಟೀಚರ್ಸ್ಗೂ ಸಲ್ಲಬೇಕಾಗತ್ತೆ. ಅದಾದಮೇಲೆ ಪೇರೆಂಟ್ಸ್ ಸಪೋರ್ಟ್ ಮಾಡುವಂಥ ಪೇರೆಂಟ್ಸ್ಗೆ, ಅದಾದಮೇಲೆ ವಿದ್ಯಾರ್ಥಿ ಈ ವರ್ಷದಂತೂ ತುಂಬಾ ಸೆಕೆಂಡ್ ಟರ್ಮ್ ನೀಟ್ ಏನಿತ್ತು ತುಂಬಾ ಕಷ್ಟ ಇತ್ತು. ಎಲ್ಲರೂ ಹೇಳಿದಿರೋ ಥರ ಅನಾಲಿಸಿಸ್ ಪ್ರಕಾರ ಸೆಕೆಂಡ್ ರಿಸಲ್ಟ್ ಕ್ವಶನ್ ಪೇಪರ್ ಟಫ್ ಇತ್ತು. ಆದರೂ ಕೂಡ ನಮ್ಮ ವಿದ್ಯಾರ್ಥಿ ತುಂಬ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದಾನೆ. ಫಸ್ಟ್ ಟರ್ಮಲ್ಲಂತೂ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಆದರೆ ಈಗಲೂ ಕೂಡ 700ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿದ್ದ ಫಸ್ಟ್ ಟರ್ಮಲ್ಲಿ. ನಾವು ರಿಸಲ್ಟ್ ಅನಾಲಿಸಿಸ್ ಮಾಡಿದ ರೀತಿಯಲ್ಲಿ ಈಗ 667 ತೊಗೊಂಡಿದ್ದಾನೆ. ಇದು ನಮಗೆಲ್ಲರೂ ತುಂಬ ಖುಷಿ ಕೊಡುವಂಥ ವಿಚಾರ. ಇದಕ್ಕೆ ವಿದ್ಯಾರ್ಥಿಗೆ ಧನ್ಯವಾದ ಹೇಳ್ತೇನೆ, ಅಥವಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಅದ್ರ ಜೊತೆಗೆ ನೆಲಮಂಗಲದ ಜನತೆ ಏನು ನಮಗೆ ಇವತ್ತಿನವರೆಗೂ ಲಾಸ್ಟ್ 10 ವರ್ಷದಿಂದ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಒಂದು ಪ್ರಾಮಿಸನ್ನು ಮಾಡಿದ್ದೀವಿ, ಒಂದು ಒಳ್ಳೆ ಎಜುಕೇಷನ್ ಕೊಡ್ತೇವೆ ಅಂತ, ಅದನ್ನು ಇವತ್ತಿನವರೆಗೂ ನಾವು ಅದನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇದಕ್ಕೆಲ್ಲ ಕಾರಣಭೂತ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಹಂಗೆ ಮಾಧ್ಯಮದ ಮಿತ್ರರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ದರ್ಶನ್. ನಾನು ಹೊಯ್ಸಳ PU ಕಾಲೇಜಲ್ಲಿ ನೀಟಿಗೆ ಕೋಚಿಂಗ್ ತೊಗೊಂಡು ಓದಿದ್ದೀನಿ. ಈ ವರ್ಷ ನೀಟ್ ರಿಸಲ್ಟ್ಸಲ್ಲಿ ನನಗೆ 720ಕ್ಕೆ 667 ಮಾರ್ಕ್ಸ್ ಬಂದಿದೆ. ನನ್ನ ಆಲ್ ಇಂಡಿಯಾ ರ್ಯಾಂಕಿಂಗ್ 612. OBC ಕ್ಯಾಟಗರಿ ರ್ಯಾಂಕಿಂಗಲ್ಲಿ ನಂದು 185 ರ್ಯಾಂಕ್ ಬಂದಿದೆ. ನಂದು ಓವರ್ ಆಲ್ ಪರ್ಸೆಂಟೈಲು 99.96 ಇದೆ. ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ನೀಟ್ ಬಗ್ಗೆ ಐಡಿಯಾ ಇಲ್ಲದೇ ಇರೋ ಅವರಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಲ್ಲ ರೀತಿಯಲ್ಲೂ ಓದೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದ ಹೇಳೋಕ್ಕೆ ಖುಷಿ ಪಡ್ತೀನಿ. ನನಗೂ ತುಂಬ ಸಂತೋಷ ಆಗ್ತಿದೆ. ನಮ್ಮ ಟೀಚರ್ಸು ತುಂಬ ನಮಗೆ ಸಪೋರ್ಟ್ ಮಾಡ್ತಿದ್ರು. ಹಂಗಂದರೆ ಕ್ಲಾಸಸ್ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಫಸ್ಟ್ ಇಯರಿಂದನೂ ನಮಗೆ ನೀಟ್ ಕೋಚಿಂಗ್ ಎಲ್ಲ ಕೊಡ್ತಿದ್ರು. ಎವ್ರಿ ವೀಕ್ ನಮಗೆ ಮಾಕ್ ಟೆಸ್ಟ್ ಇರೋದು, ಕ್ಯುಮುಲೇಟಿವ್ ಟೆಸ್ಟು, ಗ್ರ್ಯಾಂಡ್ ಟೆಸ್ಟ್, ಅದು ರಿಸಲ್ಟ್ ಹಾಕೋರು. ಟೀಚರ್ಸ್ ಬಂದು ವಿಸಿಟ್ ಮಾಡ್ತಿದ್ರು ಎವ್ರಿ ವೀಕು. ಮತ್ತು ಮಟೀರಿಯಲ್ಲು ಕೊಟ್ಟಿದ್ರು ನಮ್ಮ ಕಾಲೇಜ್ ಕಡೆಯಿಂದ. ಅದು ಬಿಟ್ಟು ನಾನು ಇನ್ನು ಎಕ್ಸ್ಟರ್ನಲ್ಲು ತುಂಬ ರಿಫರ್ ಮಾಡಿದ್ದೀನಿ. ಬುಕ್ಸು ಮತ್ತು ಟೆಸ್ಟ್ ಎಲ್ಲ ಆನ್ಲೈನೆಲ್ಲ ತುಂಬ ಬರೆದಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಈ ಅಚೀವ್ಮೆಂಟಿಗೆ ರೀಸನ್ನು ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸು ಯಾರು ತುಂಬ ಸಪೋರ್ಟಿವ್ ಆಗಿದ್ದರು, ಮತ್ತು ಎಕ್ಸ್ಟರ್ನಲ್ ಫ್ರೆಂಡ್ಸ್ ಇರೋ ಟೀಚರ್ಸು. ಇನ್ನು ಈ ಬಾರಿ ಹೊಯ್ಸಳ PU ಕಾಲೇಜಿಗೆ ನೀಟ್ನಲ್ಲಿ ಬಂಪರ್ ಫಲಿತಾಂಶ ಬಂದಿದ್ದು, ದರ್ಶನ್ ಅಷ್ಟೇ ಅಲ್ಲದೆ ಕಾಲೇಜಿನ ಒಟ್ಟು 8 ವಿದ್ಯಾರ್ಥಿಗಳಾದ ಯತೀಶ್, ಅಮೂಲ್ಯ, ರಚನಾ, ದೀಪಕ್, ವರುಣ್, ಶರ್ವಶಿ, ಬಾಲಾಜಿ ಹಾಗೂ ಯಶಸ್ವಿನಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಅಮೋಘ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ.